ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವನ ಬಗ್ಗೆ ನೀವು ಈ ರೀತಿ ಎಲ್ಲ ಮಾತಾಡಬೇಡಿ. ನನಗೊಂಚೂರು ಇಷ್ಟ ಆಗಲ್ಲ. ಇಷ್ಟಕ್ಕೂ ಅವ್ರು ಮಾಡಿದ್ದನ್ನ ನೀವು ಯಾರು ಮಾಡೋದಿಕ್ಕೂ ಆಗಲ್ಲ. ಅಂದ್ರೆ ಏನು, ನನ್ನನ್ನು ಕೈಲಾಗ್ದವನು ಅಂತ ಹೇಳ್ತಿದ್ಯಾ? ನಾನು ಕಷ್ಟಪಟ್ಟು ಹಗಲು ರಾತ್ರಿ ದುಡಿತಾ ಇದ್ದೀನಿ, ಬಿಟ್ಟಿ ಕೂತು ತಿಂತಾ ಇಲ್ಲ. ಏನ್ ಪ್ರಪಂಚದಲ್ಲಿ ಯಾರು ಮಾಡದೇ ಇರೋದನ್ನ ಮಾಡ್ತಿದ್ದೀರಾ ನೀವು? ಪ್ರಪಂಚ ಇರೋದೇ ಹೀಗೆ, ಎಲ್ಲರೂ ದುಡ್ದೇ ತಿನ್ಬೇಕು. ಇಷ್ಟಕ್ಕೂ ನಿಮ್ಗಿರೋದು ಒಬ್ಬನೇ ಮಗ, ನೀವು ಅವನೊಬ್ಬನಿಗೆ ಮಾಡ್ತಿದ್ದೀರ. ಆದರೆ ಮಾವ 6 ಜನ ಮಕ್ಕಳು, ಅವ್ರನ್ನ ಸಾಕಿ ಬೆಳೆಸಿ ವಿದ್ಯಾಭ್ಯಾಸ ಕೊಟ್ಟು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಥರ ಮಾಡಿದ್ದಾರೆ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಮನಸ್ತಾಪ ಬರಲಿ, ಯಾರನ್ನು ದೂರ ಕಳಿಸ್ದೇನೆ ತಮ್ಮ ಜೊತೆನೇ ಇಟ್ಕೊಂಡಿದ್ದಾರೆ. ನಿಮ್ಮಿಂದ ಆಗಿದ್ರೆ ಇದೆಲ್ಲ ಆಗ್ತಿತ್ತಾ? ಇಂಥ ತಂದೆ ತಾಯಿ ಹೊಟ್ಟೆಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿರ್ಬೇಕು ನೀವೆಲ್ಲ. ಹೇ, ಏನು ನೀನು ಮಾತಾಡ್ತೀರ? ಬರೀ ಅಪ್ಪ ಅಮ್ಮನ ಪರವಹಿಸ್ಕೊಂಡು ಮಾತಾಡ್ತೀಯಾ? ಮಕ್ಕಳ ಹತ್ರ ಯಾರು ಇಂಥ ವಿಷಯ ಮುಚ್ಚಿಡ್ತಾರ? ನಮಗೆ ಹೇಳಿದೆ ಅವ್ರು ಆಟ ಓಡಿಸೋದು ಬೇಕಾಗಿತ್ತ? ಕೆಲಸ ಹೋದ್ರು ಯಾವುದೋ ಕೆಲಸ ಹುಡ್ಕೊಂಡು ಮಾಡ್ತಿದಾರಲ್ಲ, ಅದನ್ನ ನೋಡಿ ಖುಷಿ ಪಡಿ. ಇವಾಗಿನ ಕಾಲದಲ್ಲಿ ರಿಟೈರ್ಮೆಂಟ್ ಆದ್ಮೇಲೆ ಮನೇಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೋತೀನಿ ಅಂತ ಅನ್ಕೊಳ್ಳೋರ್ ಮಧ್ಯ ಮಾವ ಇನ್ನೂ ಹೊರಗಡೆ ಹೋಗಿ ದುಡಿತಾ ಇದ್ದಾರೆ. ಅದನ್ನ ಒಪ್ಕೊಳ್ಳೋದನ್ನ ಬಿಟ್ಟು ಇಲ್ಲಿರೋ ಪ್ರಶ್ನೆಗಳನ್ನ ಕೇಳ್ತೀರಲ್ಲ, ನಿಮ್ಗೆ ಏನ್ರಿ ಹಕ್ಕಿದೆ? ಹಕ್ಕು ನನಗಿದೆ, ಪ್ರಶ್ನೆ ಕೇಳ್ತೀನಿ. ಇದನ್ನೇ ಬೇಡ ಅನ್ನೋದು. ಮಗ ಅಂತ ಅನ್ನಿಸ್ಕೊಂಡ್ರೆ ಸಾಲ್ದು ರೀ, ಮಗನ್ ಥರ ನಡ್ಕೋಬೇಕು. ಮಾವ ಏನು ಅವರೇ ಇಷ್ಟ ಬಂದು ಕೆಲಸನ ಬಿಟ್ಬಿಟ್ಟು ಬಂದ್ರ? ಕಂಪನಿಯವರು ಅವ್ರನ್ನ ತೆಗೆದುಹಾಕಿದ್ರೆ ಅವ್ರು ಏನ್ರಿ ಮಾಡೋಕ್ಕಾಗತ್ತೆ? ಇಷ್ಟ ಆದರೂ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡ್ರೆ ಸಂಸಾರ ನಡೆಯಲ್ಲ ಅಂತ ಹೊರಗಡೆ ಹೋಗಿ ಆಟೋ ಓಡಿಸಿ ದುಡ್ಡು ತೊಗೊಂಬರ್ತಿದ್ದಾರೆ. ಅದನ್ನ ನೋಡಿ ಖುಷಿ ಪಡ್ಬೇಕಾ, ಬೇಜಾರು ಪಟ್ಕೋಬೇಕಾ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಹಕ್ಕು ಹಕ್ಕು ಅಂತ ಬಳ್ಕೋತಿರಲ್ಲ, ನಿಮ್ಗೊಂದು ಸ್ವಲ್ಪನಾದರೂ ನಿಮ್ಮ ತಂದೆ ಮೇಲೆ ಗೌರವ ಇದೆಯಾ? ಇದ್ದಿದ್ರೆ ನೀವೇ ಹೋಗಿ ಅವ್ರ ಹತ್ರ ಹೇಳ್ತಿದ್ರಿ, ಅಪ್ಪ ಇಷ್ಟು ವರ್ಷ ಕಷ್ಟಪಟ್ಟು ದುಡ್ದಿದೀಯಾ, ಇನ್ಮೇಲೆ ನೀನೇನು ಕಷ್ಟಪಡೋದು ಬೇಕಾಗಿಲ್ಲ, ಮನೇಲೇ ಇರೋ ನಾನು ನೋಡ್ಕೋತೀನಿ ಅಂತ ಹೇಳ್ತಿದ್ರಿ. ಇಬ್ಬಿಬ್ರು ಇದ್ದೀರಲ್ಲ ಗಂಡ್ಮಕ್ಳು, ನಿಮ್ಮಿಬ್ರು ಬಾಯಲ್ಲಾದ್ರೂ ಒಂದ್ಸಲ ಆದ್ರೂ ಆ ಮಾತು ಬಂತಾ? ಇಲ್ಲ. ಯಾಕೆ ಹೇಳಿ? ನಿಮಗೆ ಬೇಕಾಗಿರೋದು ಅಪ್ಪ ಅನ್ನೋ ಸಂಬಂಧ ಅಲ್ಲ, ಅಪ್ಪನಿಂದ ಬರುತ್ತಲ್ಲ ಅದು ಮಾತ್ರ ನಿಮಗೆ ಬೇಕಾಗಿರೋದು. ನಾಳೆ ಇದೇ ಪರಿಸ್ಥಿತಿ ನಿಮಗೆ ಬಂದರೆ ಏನು ಮಾಡ್ತೀರಾ ಅಂತ ಯೋಚನೆ ಮಾಡಿ, ಆಮೇಲೆ ಪ್ರಶ್ನೆ ಮಾಡೋರಂತೆ. ಯಾವಳ ನೀನು? ಮಾತಾಡ್ತಿದ್ರೆ ಅಪ್ಪ ಅಮ್ಮನ ಪರವಹಿಸ್ಕೊಂಡು ಮಾತಾಡ್ತೀಯಾ? ನೀನು ಅವ್ರ ಮಗಳು ಅಥವಾ ನಾನು ಅವ್ರ ಮಗನು ಅಂತ ಡೌಟ್ ಆಗ್ತಿದೆ ನನಗೆ. ಇದೆ, ಈ ಡೌಟ್ ಇರೋದ್ರಿಂದನೇ ನೀವಿನ್ನೂ ಮಗ ಅಂತ ಮಾತ್ರ ಅನ್ಸ್ಕೊಂಡಿರೋದು. ಹೊಟ್ಟೆನಲ್ಲಿ ಹುಟ್ಟಿದ್ರೆ ಮಾತ್ರ ಮಕ್ಕಳಾಗೋದಿಲ್ಲ ರೀ. ಆ ವೆಂಕಿನ ನೋಡ್ರಿ, ಎಷ್ಟು ಪ್ರೀತಿ ತೋರಿಸ್ತಾನೆ ಅತ್ತೆ ಮಾವ ಅಂದರೆ. ಅತ್ತೆ ಮಾವ ತೋರಿಸೋ ಪ್ರೀತಿ ನೋಡಿದ್ರೆ ಯಾರಿಗೆ ಆದರೂ ನಾವು ಇವ್ರ ಮಕ್ಕಳಾಗಿರಬಾರ್ದ ಅಂತ ಅನ್ಸುತ್ತೆ. ತಂದೆ ತಾಯಿನ ಬಿಟ್ಟು ಬರೋ ನಮ್ಮಂಥ ಹೆಣ್ಮಕ್ಳಿಗೆ ಇಂಥ ಅತ್ತೆ ಮಾವನಿರಿ ತಂದೆ ತಾಯಿ. ಮೊದಲು ಅವರಿಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ. ಪ್ರಶ್ನೆ ಮಾಡ್ತಾರಂತೆ. ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತೀನಲ್ಲ, ನಿನ್ನ ಹತ್ರ ಹೇಳೋದು ಒಂದೇ, ಬಂಡಕ್ಕೆ ತಲೆ ಚಚ್ಕೊಳ್ಳೋದು ಒಂದೇ. ಜಾಸ್ತಿ ಚಚ್ಕೋಬೇಡಿ, ಆಮೇಲೆ ಅದಕ್ಕೂ ಒಂದಷ್ಟು ದುಡ್ಡು ಖರ್ಚಾಗುತ್ತೆ. ಸುಮ್ಮನೆ ಬಿದ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.